ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು ಇವತ್ತು ಫುಲ್ ಗರಂ ಆಗಿದ್ರು. ಪಿಡಿಒಗೆ ಕರೆ ಮಾಡಿ ಫುಲ್ ಕ್ಲಾಸ್ ತಗೊಂಡ್ರು. ಯಾಕೆ ಅಂತೀರಾ? ಈ ರಿಪೋರ್ಟ್ ನೋಡಿ. ಚಾಕೇನಹಳ್ಳಿ ಗ್ರಾಮಕ್ಕೆ 40 ಲಕ್ಷ ಮಂಜೂರು. ಪಿಡಿಒ ಮೇಲೆ ಹರಿಹಾಯ್ದ ಮಾಜಿ ಸಚಿವ ರೇವಣ್ಣ. ಹಾಸನ ಜಿಲ್ಲೆ ಹೊಳೆನರಸೀಪುರ ಜೆಡಿಎಸ್ನ ಭದ್ರಕೋಟೆ. ಈ ಪಟ್ಟಣವನ್ನ ಮಾಜಿ ಪ್ರಧಾನಿ ದೇವೇಗೌಡ ಪುತ್ರ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಆಳುತ್ತಿದ್ದಾರೆ. ಅಭಿವೃದ್ಧಿ ವಿಚಾರದಲ್ಲಿ ಹೊಳೆನರಸೀಪುರ ಶಾಸಕ ರೇವಣ್ಣ ಪಿಡಿಒಗೆ ಕ್ಲಾಸ್ ತಗೊಂಡಿದ್ದಾರೆ. ಒಂದೇ ಊರಿಗೆ 40 ಲಕ್ಷ ಎನ್ಆರ್ಐಜಿ ಅನುದಾನ ಮಂಜೂರು ಮಾಡಿದ್ದಕ್ಕೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹೊಳೆನರಸೀಪುರ ತಾಲೂಕು ಹರಿಹರಪುರ ಪಿಡಿಒ ಮೇಲೆ ಗರಂ ಆದ ಎಚ್.ಡಿ. ರೇವಣ್ಣ ಏಕವಚನದಲ್ಲೇ ಬೈದಿದ್ದಾರೆ. ಫೋನ್ನಲ್ಲೇ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ ಪರಿ ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ ಆಡಿಯೋದಲ್ಲಿ ಏನಿದೆ? ಸುಬ್ರಾಜು ಶಾಖೆಗಳಿಗೆ 40 ಲಕ್ಷ ರೂಪಾಯಿಂದ ಎನ್ಆರ್ಜಿ ಹೆಂಗೆ ಮಾಡಕ್ ಬಿಟ್ಟಿದೆ ಸರ್. ಅವರು ಅಪ್ರೂವ್ ಮಾಡಿಸ್ಕೊಡ ಸರ್. ಅಪ್ರೂವ್ ಮಾಡಿಸ್ಕೊಟ್ರೆ ಹೆಚ್ಚುವರಿ ಅದೊಂದೇ ಊರಿಗೆ ಹೆಂಗ್ ಮಾಡಿ CS ಮಾಡ್ಕೊಟ್ಟಾರ ಸರ್. ಅಲ್ಲ, ಅದೊಂದೇ ಊರಿಗೆ ಹೆಂಗ್ ಮಾಡಕ್ ಬಿಟ್ಟಿದೆ? ಯಾವ ತರ ಮಾಡಕ್ ಲೇಬರ್ ಇಲ್ಲ ಅವ್ರೆ? ಲೇಬರ್ ಇಲ್ಲ ಸರ್. ಇಲ್ಲ ಅಂದ್ರೆ ನೀನ್ ಅರ್ಜಿ ಬರೆದು ನನ್ನ ಮನೆ ಜೈಲಿಗೆ ಕಳಿಸ್ತೀನಿ ಸರ್. ಇಲ್ಲಿವರೆಗೆ ಸುಮ್ನಿದ್ದೆ. ಅದೇನಾದ್ರು ಕೆಲಸ ನೀನ್ ಮಾಡ್ತು. ಲೇಬರ್ ದುಡ್ಡು ಕೊಡದಿಲ್ಲ ನೀನೇನಾದ್ರು ಚೆಕ್ ಅನ್ನ ಬೇರೆಯವ್ರಿಗೆ ಕೊಟ್ಟು ಏನಾದ್ರು ಮಾಡಿದ್ರೆ ಆಳು ಇವೆಲ್ಲ ಕರೆಕ್ಟ್ ಆಗಿ ಅದು ನಿನ್ನ ಹೆಣ ಹೊರಿಸ್ತೀನಿ ಹುಷಾರ್. ಆ ಕೆಲಸ ಏನಾದ್ರು ಮಾಡಿದ್ರೆ ನೀನು ಒಂದೇ ಊರಿಗೆ ಹೆಂಗ್ರಿ 40 ಲಕ್ಷ ಕೊಡಕ್ ಬಿಟ್ಟದೆ? ಹೆಂಗ್ರಿ ಕೊಟ್ಟೆ ನೀನು? ನಾನು ಸಪ್ಲಿ ಕೊಡ್ತಾರಣ. ಯಾರು CS ಕೊಟ್ಟಿರುವೆ 10 ವರ್ಷ ಕೊಡ್ತೀನಿ. ಈ ತರ ಪಿಡಿಒ ತಿಳ್ಕೊಂಡು 40 ಲಕ್ಷ ರೂಪಾಯಿ ಅಪ್ರೂವ್ ಮಾಡಿಕೊಟ್ಟದೆ ಅಂತ ಪಿಡಿಒನು ಇವರು ಜಿಲ್ಲಾ ಪಂಚಾಯತ್ ಇನ್ಪುಟ್ ಮಾಡಿದ್ರೆ ಖರ್ಚು ಕೊಡು ಲೋಕಾಯುಕ್ತಕ್ಕೂ ಹಾಕೋಣ. ಇದು ನಾಡದ್ದು ಲೋಕಾಯುಕ್ತಕ್ಕೆ ಶಾಲೆ ಅದು ಕೂಡ ಹತ್ತಿರವಾಗಿರೋ ಕಾಪಿ ಬೆಳಗ್ಗೆ ತಗೊಂಬ. ನಾನು ಮೀಟಿಂಗ್ ಅಲ್ಲಿ ಇರ್ತೀನಿ. ತಗೊಂಬ, ನಾನು ಲೋಕಾಯುಕ್ತಕ್ಕೆ ಅರ್ಜಿ ಬರ್ತೀನಿ. ನೀವೇನ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ವಾಗ್ದಾಳಿಗೆ ಪಿಡಿಒ ಬೆಚ್ಚಿ ಬಿದ್ದಿದ್ದಾರೆ. ಶಾಸಕರ ಆ ಮಾತುಗಳಿಗೆ ಸುಬ್ಬರಾಜು ಉತ್ತರಿಸಲಾಗದೆ ಮೌನಕ್ಕೆ ಶರಣಾಗಿದ್ದಾರೆ. ಶಾಸಕರಾದವರು ಒಬ್ಬ ಸರ್ಕಾರಿ ಸಿಬ್ಬಂದಿಗೆ ಏಕವಚನದಲ್ಲಿ ಬೈದಿರುವುದು ಎಷ್ಟು ಸರಿ? ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು ಇವತ್ತು ಫುಲ್ ಗರಂ ಆಗಿದ್ರು. ಪಿಡಿಒಗೆ ಕರೆ ಮಾಡಿ ಫುಲ್ ಕ್ಲಾಸ್ ತಗೊಂಡ್ರು. ಯಾಕೆ ಅಂತೀರಾ? ಈ ರಿಪೋರ್ಟ್ ನೋಡಿ. ಚಾಕೇನಹಳ್ಳಿ ಗ್ರಾಮಕ್ಕೆ 40 ಲಕ್ಷ ಮಂಜೂರು. ಪಿಡಿಒ ಮೇಲೆ ಹರಿಹಾಯ್ದ ಮಾಜಿ ಸಚಿವ ರೇವಣ್ಣ. ಹಾಸನ ಜಿಲ್ಲೆ ಹೊಳೆನರಸೀಪುರ ಜೆಡಿಎಸ್ನ ಭದ್ರಕೋಟೆ. ಈ ಪಟ್ಟಣವನ್ನ ಮಾಜಿ ಪ್ರಧಾನಿ ದೇವೇಗೌಡ ಪುತ್ರ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಆಳುತ್ತಿದ್ದಾರೆ. ಅಭಿವೃದ್ಧಿ ವಿಚಾರದಲ್ಲಿ ಹೊಳೆನರಸೀಪುರ ಶಾಸಕ ರೇವಣ್ಣ ಪಿಡಿಒಗೆ ಕ್ಲಾಸ್ ತಗೊಂಡಿದ್ದಾರೆ. ಒಂದೇ ಊರಿಗೆ 40 ಲಕ್ಷ ಎನ್ಆರ್ಐಜಿ ಅನುದಾನ ಮಂಜೂರು ಮಾಡಿದ್ದಕ್ಕೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹೊಳೆನರಸೀಪುರ ತಾಲೂಕು ಹರಿಹರಪುರ ಪಿಡಿಒ ಮೇಲೆ ಗರಂ ಆದ ಎಚ್.ಡಿ. ರೇವಣ್ಣ ಏಕವಚನದಲ್ಲೇ ಬೈದಿದ್ದಾರೆ. ಫೋನ್ನಲ್ಲೇ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ ಪರಿ ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ ಆಡಿಯೋದಲ್ಲಿ ಏನಿದೆ? ಸುಬ್ರಾಜು ಶಾಖೆಗಳಿಗೆ 40 ಲಕ್ಷ ರೂಪಾಯಿಂದ ಎನ್ಆರ್ಜಿ ಹೆಂಗೆ ಮಾಡಕ್ ಬಿಟ್ಟಿದೆ ಸರ್. ಅವರು ಅಪ್ರೂವ್ ಮಾಡಿಸ್ಕೊಡ ಸರ್. ಅಪ್ರೂವ್ ಮಾಡಿಸ್ಕೊಟ್ರೆ ಹೆಚ್ಚುವರಿ ಅದೊಂದೇ ಊರಿಗೆ ಹೆಂಗ್ ಮಾಡಿ CS ಮಾಡ್ಕೊಟ್ಟಾರ ಸರ್. ಅಲ್ಲ, ಅದೊಂದೇ ಊರಿಗೆ ಹೆಂಗ್ ಮಾಡಕ್ ಬಿಟ್ಟಿದೆ? ಯಾವ ತರ ಮಾಡಕ್ ಲೇಬರ್ ಇಲ್ಲ ಅವ್ರೆ? ಲೇಬರ್ ಇಲ್ಲ ಸರ್. ಇಲ್ಲ ಅಂದ್ರೆ ನೀನ್ ಅರ್ಜಿ ಬರೆದು ನನ್ನ ಮನೆ ಜೈಲಿಗೆ ಕಳಿಸ್ತೀನಿ ಸರ್. ಇಲ್ಲಿವರೆಗೆ ಸುಮ್ನಿದ್ದೆ. ಅದೇನಾದ್ರು ಕೆಲಸ ನೀನ್ ಮಾಡ್ತು. ಲೇಬರ್ ದುಡ್ಡು ಕೊಡದಿಲ್ಲ ನೀನೇನಾದ್ರು ಚೆಕ್ ಅನ್ನ ಬೇರೆಯವ್ರಿಗೆ ಕೊಟ್ಟು ಏನಾದ್ರು ಮಾಡಿದ್ರೆ ಆಳು ಇವೆಲ್ಲ ಕರೆಕ್ಟ್ ಆಗಿ ಅದು ನಿನ್ನ ಹೆಣ ಹೊರಿಸ್ತೀನಿ ಹುಷಾರ್. ಆ ಕೆಲಸ ಏನಾದ್ರು ಮಾಡಿದ್ರೆ ನೀನು ಒಂದೇ ಊರಿಗೆ ಹೆಂಗ್ರಿ 40 ಲಕ್ಷ ಕೊಡಕ್ ಬಿಟ್ಟದೆ? ಹೆಂಗ್ರಿ ಕೊಟ್ಟೆ ನೀನು? ನಾನು ಸಪ್ಲಿ ಕೊಡ್ತಾರಣ. ಯಾರು CS ಕೊಟ್ಟಿರುವೆ 10 ವರ್ಷ ಕೊಡ್ತೀನಿ. ಈ ತರ ಪಿಡಿಒ ತಿಳ್ಕೊಂಡು 40 ಲಕ್ಷ ರೂಪಾಯಿ ಅಪ್ರೂವ್ ಮಾಡಿಕೊಟ್ಟದೆ ಅಂತ ಪಿಡಿಒನು ಇವರು ಜಿಲ್ಲಾ ಪಂಚಾಯತ್ ಇನ್ಪುಟ್ ಮಾಡಿದ್ರೆ ಖರ್ಚು ಕೊಡು ಲೋಕಾಯುಕ್ತಕ್ಕೂ ಹಾಕೋಣ. ಇದು ನಾಡದ್ದು ಲೋಕಾಯುಕ್ತಕ್ಕೆ ಶಾಲೆ ಅದು ಕೂಡ ಹತ್ತಿರವಾಗಿರೋ ಕಾಪಿ ಬೆಳಗ್ಗೆ ತಗೊಂಬ. ನಾನು ಮೀಟಿಂಗ್ ಅಲ್ಲಿ ಇರ್ತೀನಿ. ತಗೊಂಬ, ನಾನು ಲೋಕಾಯುಕ್ತಕ್ಕೆ ಅರ್ಜಿ ಬರ್ತೀನಿ. ನೀವೇನ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ವಾಗ್ದಾಳಿಗೆ ಪಿಡಿಒ ಬೆಚ್ಚಿ ಬಿದ್ದಿದ್ದಾರೆ.
ಶಾಸಕರ ಆ ಮಾತುಗಳಿಗೆ ಸುಬ್ಬರಾಜು ಉತ್ತರಿಸಲಾಗದೆ ಮೌನಕ್ಕೆ ಶರಣಾಗಿದ್ದಾರೆ. ಶಾಸಕರಾದವರು ಒಬ್ಬ ಸರ್ಕಾರಿ ಸಿಬ್ಬಂದಿಗೆ ಏಕವಚನದಲ್ಲಿ ಬೈದಿರುವುದು ಎಷ್ಟು ಸರಿ? ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು ಇವತ್ತು ಫುಲ್ ಗರಂ ಆಗಿದ್ರು. ಪಿಡಿಒಗೆ ಕರೆ ಮಾಡಿ ಫುಲ್ ಕ್ಲಾಸ್ ತಗೊಂಡ್ರು. ಯಾಕೆ ಅಂತೀರಾ? ಈ ರಿಪೋರ್ಟ್ ನೋಡಿ. ಚಾಕೇನಹಳ್ಳಿ ಗ್ರಾಮಕ್ಕೆ 40 ಲಕ್ಷ ಮಂಜೂರು. ಪಿಡಿಒ ಮೇಲೆ ಹರಿಹಾಯ್ದ ಮಾಜಿ ಸಚಿವ ರೇವಣ್ಣ. ಹಾಸನ ಜಿಲ್ಲೆ ಹೊಳೆನರಸೀಪುರ ಜೆಡಿಎಸ್ನ ಭದ್ರಕೋಟೆ. ಈ ಪಟ್ಟಣವನ್ನ ಮಾಜಿ ಪ್ರಧಾನಿ ದೇವೇಗೌಡ ಪುತ್ರ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಆಳುತ್ತಿದ್ದಾರೆ. ಅಭಿವೃದ್ಧಿ ವಿಚಾರದಲ್ಲಿ ಹೊಳೆನರಸೀಪುರ ಶಾಸಕ ರೇವಣ್ಣ ಪಿಡಿಒಗೆ ಕ್ಲಾಸ್ ತಗೊಂಡಿದ್ದಾರೆ. ಒಂದೇ ಊರಿಗೆ 40 ಲಕ್ಷ ಎನ್ಆರ್ಐಜಿ ಅನುದಾನ ಮಂಜೂರು ಮಾಡಿದ್ದಕ್ಕೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹೊಳೆನರಸೀಪುರ ತಾಲೂಕು ಹರಿಹರಪುರ ಪಿಡಿಒ ಮೇಲೆ ಗರಂ ಆದ ಎಚ್.ಡಿ. ರೇವಣ್ಣ ಏಕವಚನದಲ್ಲೇ ಬೈದಿದ್ದಾರೆ. ಫೋನ್ನಲ್ಲೇ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ ಪರಿ ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ ಆಡಿಯೋದಲ್ಲಿ ಏನಿದೆ? ಸುಬ್ರಾಜು ಸರ್ ಶಾಖೆಗಳಿಗೆ 40 ಲಕ್ಷ ರೂಪಾಯಿಂದ ಎನ್ಆರ್ಜಿ ಹೆಂಗೆ ಮಾಡಕ್ ಬಿಟ್ಟಿದೆ ಸರ್, ಅವರು ಅಪ್ರೂವ್ ಮಾಡಿಸ್ಕೊಡೋರು ಸರ್. ಅಪ್ರೂವ್ ಮಾಡಿಸ್ಕೊಟ್ರೆ ಹೆಚ್ಚುವರಿ ಅದೊಂದೇ ಊರಿಗೆ ಹೆಂಗ್ ಮಾಡಿ CS ಮಾಡ್ಕೊಟ್ಟಾರ ಸರ್. ಅಲ್ಲ, ಅದೊಂದೇ ಊರಿಗೆ ಹೆಂಗ್ ಮಾಡಕ್ ಬಿಡ್ತದೆ? ಯಾವ ತರ ಮಾಡಕ್ ಲೇಬರ್ ಇಲ್ಲವ್ರೆ? ಲೇಬರ್ ಇಲ್ಲ ಸಾಕು. ಇಲ್ಲ ಅಂದ್ರೆ ನೀನ್ ಊಟ ಅರ್ಜಿ ಬರೆದು ನನ್ನ ಮನೆ ಜೈಲಿಗೆ ಕಳಿಸ್ತೀನಿ ಸರಿ. ಇಲ್ಲಿವರೆಗೆ ಸುಮ್ನಿದ್ದೆ, ಅದೇನಾದ್ರು ಕೆಲಸ ನೀನ್ ಮಾಡ್ತು. ಲೇಬರ್ ದುಡ್ಡು ಕೊಡದಿಲ್ಲ ನೀನೇನಾದ್ರು ಚೆಕ್ ಅನ್ನ ಬೇರೆಯವ್ರಿಗೆ ಕೊಟ್ಟು ಏನಾದ್ರು ಮಾಡಿದ್ರೆ ಆಳು ಇವೆಲ್ಲ ಕರೆಕ್ಟ್ ಆಗಿ ಅದು ನಿನ್ನ ಹೆಣ ಹೊರಿಸ್ತೀನಿ ಹುಷಾರ್. ಆ ಕೆಲಸ ಏನಾದ್ರು ಮಾಡಿದ್ರೆ ನೀನು ಇಲ್ಲ ಕೂಲಿ ಒಂದೇ ಊರಿಗೆ ಹೆಂಗ್ರಿ 40 ಲಕ್ಷ ಕೊಡಕ್ ಬಿಡ್ತದೆ? ಹೆಂಗ್ರಿ ಕೊಡ್ತದೆ ನೀನು? ನಾನಲ್ಲ CS ಅಪ್ರೂವ್ ಕೊಡ್ತಾರಣ. ಯಾರು CS ಕೊಟ್ಟಿರುವೆ 10 ವರ್ಷ ಕೊಡ್ತೀನಿ. ಕೊಡ್ತೀನಿ ಎಲ್ಲ ಈ ತರ ಪಿಡಿಒ ತಿಳ್ಕೊಂಡು 40 ಲಕ್ಷ ರೂಪಾಯಿ ಅಪ್ರೂವ್ ಮಾಡಿಕೊಟ್ಟದೆ ಅಂತ ಪಿಡಿಒನು ಇವರು ಜಿಲ್ಲಾ ಪಂಚಾಯತ್ ಇನ್ಕೊಟ್ಟ ಮಾಡಿದ್ರೆ ಖರ್ಚು ಕೊಡು ಲೋಕಾಯುಕ್ತಕ್ಕೂ ಅದನ್ನ ಇದು ನಾಡದ್ದು ಲೋಕಾಯುಕ್ತ ಶಾಲೆ ಅದು ಕೂಡ ಹತ್ತಿರವಾಗಿರೋ ಕಾಪಿ ಬೆಳಗ್ಗೆ ತಗೊಂಬ ನಾನು ಮೀಟಿಂಗ್ ಅಲ್ಲಿ ಇರ್ತೀನಿ. ತಗೊಂಬ ನಾನು ಲೋಕಾಯುಕ್ತ ಅರ್ಜಿ ಬರ್ತೀನಿ ನೀವೆಲ್ಲ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ವಾಗ್ದಾಳಿಗೆ ಪಿಡಿಒ ಬೆಚ್ಚಿ ಬಿದ್ದಿದ್ದಾರೆ. ಶಾಸಕರ ಆ ಮಾತುಗಳಿಗೆ ಸುಬ್ಬರಾಜು ಉತ್ತರಿಸಲಾಗದೆ ಮೌನಕ್ಕೆ ಶರಣಾಗಿದ್ದಾರೆ. ಶಾಸಕರಾದವರು ಒಬ್ಬ ಸರ್ಕಾರಿ ಸಿಬ್ಬಂದಿಗೆ ಏಕವಚನದಲ್ಲಿ ಬೈದಿರುವುದು ಎಷ್ಟು ಸರಿ? ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.